ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಅಲ್ಲಿಗೆ ನೀವು ಬಿಟ್ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಯೋಚನೆ ಮಾಡ್ತಾ ಇದ್ದೀರೋ ಆ ವ್ಯಕ್ತಿಯ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು, ನೀವು ಮತ್ತು ಅವರು ಒಟ್ಟಿಗೆ ಕಳೆದಿರುವಂಥ ಸಮಯವನ್ನು ಇಮ್ಯಾಜಿನ್ ಮಾಡಿಕೊಂಡು ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ನಿಮ್ಮಿಬ್ಬರ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ನಿಮ್ಮಿಬ್ಬರ ಮಧ್ಯ ಪ್ರೀತಿ ಅನ್ನೋದು ಕಡಿಮೆ ಇಲ್ಲ. ಈಗ ರಿಲೇಷನ್ಶಿಪ್ ಯಾವುದೇ ರೀತಿಯಲ್ಲಿರ್ಬೋದು, ಸಿಚುವೇಶನ್ ಯಾವುದೇ ರೀತಿ ಇರ್ಬೋದು, ಆ್ಯಕ್ಚುಲಾಗಿ ತುಂಬ ಪ್ರೀತಿ ಅನ್ನೋದು ಜಾಸ್ತಿ ಇದೆ. ತುಂಬ ಅಟ್ರಾಕ್ಷನ್ ಅನ್ನೋದು, ಲೈಕ್ ಅನ್ನೋದು ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಲೈಕ್ ಅಷ್ಟೇ ಅಲ್ಲ, ನಿಮ್ಮಿಬ್ಬರ ನಡುವೆ ಅಟ್ಯಾಚ್ಮೆಂಟ್ ಕೂಡ ತುಂಬ ಜಾಸ್ತಿ ಇದೆ. ಒಬ್ಬರ ಬಗ್ಗೆ ಒಬ್ಬರು ತುಂಬ ಫೀಲ್ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಬಟ್ ನಿಮ್ಮಿಬ್ಬರ ನಡುವೆ ಥರ್ಡ್ ಪಾರ್ಟಿ ಸಿಚುವೇಶನ್ ಅನ್ನೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅಂದರೆ ಇದು ಎಲ್ಲರಿಗೂ ಮ್ಯಾಚ್ ಆಗದೆ ಇರಬಹುದು, ಬಟ್ ಇಲ್ಲಿ ಎನರ್ಜಿ ಯಾವ ರೀತಿ ಶೋ ಆಗ್ತಾ ಇದೆ ಅಂದರೆ ಥರ್ಡ್ ಪಾರ್ಟಿ ಅನ್ನೋದು ಮಧ್ಯದಲ್ಲಿ ಬಂದಿದೆ. ಥರ್ಡ್ ಪಾರ್ಟಿ ಅನ್ನೋದನ್ನು ಒಬ್ಬ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಅಂತ ಮಾತ್ರ ತಗೊಳ್ಬಾರ್ದು. ಅದು ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಈಗೋ ಆಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಅಥವಾ ಅದು ಸೊಸೈಟಿಯ ಪ್ರೆಷರ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಸಿಚುವೇಶನ್ ಅನ್ನೋದು ಕ್ರಿಯೇಟ್ ಆಗಿರಬಹುದು. ಯಾರಾದರೂ ನಿಮ್ಮ ಪರ್ಸನ್ಗೆ ತುಂಬ ಹತ್ತಿರದವರು ಈ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಮಧ್ಯ ಬಂದಿರಬಹುದು. ಅವರಿಗೆ ನಿಮ್ಮ ರಿಲೇಷನ್ಶಿಪ್ ಅನ್ನೋದು ಇಷ್ಟ ಇಲ್ಲದೆ ಇರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿಯ ವ್ಯಕ್ತಿ ಆಗಿರ್ಬೋದು, ಅಥವಾ ಈ ಪರ್ಸನ್ ಫ್ಯಾಮಿಲಿಯ ವ್ಯಕ್ತಿ ಆಗಿರ್ಬೋದು, ಅಥವಾ ನಿಮ್ಮ ಪರ್ಸನ್ ಕೆರಿಯರ್ ಕಡೆಗೆ ಹೆಚ್ಚು ಫೋಕಸ್ ಮಾಡಿ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿರಬಹುದು, ಅಥವಾ ನಿಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬ ದೊಡ್ಡದಾಗಿ ಬೆಳೆದಿರಬಹುದು. ಆ ರೀತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಹೇಗೆ ಶುರು ಆಯಿತು ಅಂದರೆ, ಮೊದಲು ನಿಮ್ಮ ರಿಲೇಷನ್ಶಿಪ್ ತುಂಬ ಸ್ವೀಟ್ ಆಗಿತ್ತು ಅಂತ ಕಾಣಿಸ್ತಾ ಇದೆ. ಮಾತುಗಳು ತುಂಬ ಸ್ಮೂತ್ ಆಗಿದ್ವು, ಕೇರ್ ಅನ್ನೋದು ತುಂಬ ಜಾಸ್ತಿ ಇತ್ತು. ನೀವು ಅವ್ರ ಬಗ್ಗೆ ತುಂಬ ಕೇರ್ ಮಾಡ್ತಾಯಿದ್ರಿ, ಅವರು ಕೂಡ ನಿಮ್ಮ ಬಗ್ಗೆ ತುಂಬ ಕೇರ್ ಮಾಡ್ತಾಯಿದ್ರು. ಲವ್ ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡ್ತಾಯಿದ್ರಿ. ಆದರೆ ಈಗ ಚೇಂಜಸ್ ಆಗಿದೆ. ನಿಮ್ಮ ಪರ್ಸನ್ ನಿಮ್ಮ ಹತ್ರ ಒರಟಾಗಿ ಮಾತಾಡಿರಬಹುದು, ಬಿಹೇವಿಯರ್ ಆ ರೀತಿ ಇರಬಹುದು, ಅಥವಾ ನಿಮ್ಮಿಂದ ದೂರ ಆಗಿರ್ಬೋದು, ನಿಮ್ಮ ಫೀಲಿಂಗ್ಸನ್ನು ಇಗ್ನೋರ್ ಮಾಡಿರಬಹುದು, ನಿಮಗೆ ವ್ಯಾಲ್ಯೂ ಕೊಟ್ಟಿಲ್ಲ ಅಂತ ಅನ್ನಿಸ್ತಾ ಇದೆ. ಇದರಿಂದ ನೀವು ಅಂದ್ಕೊಂಡಿರ್ಬೋದು, ಇವರು ನನ್ನನ್ನು ಪ್ರೀತಿಸೋದಿಲ್ಲ, ನನ್ನ ಬಗ್ಗೆ ಕೇರ್ ಇಲ್ಲ, ನನ್ನನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ. ಇಲ್ಲಿ ಟ್ರಸ್ಟ್ ಇಶ್ಯೂ ಕೂಡ ಕಾಣಿಸ್ತಾ ಇದೆ. ನಿಮ್ಮ ಮನಸ್ಸಿನಲ್ಲಿ ಡೌಟ್, ಹರ್ಟ್, ಆ್ಯಂಗರ್, ಸ್ಯಾಡ್ನೆಸ್ ಎಲ್ಲವೂ ಮಿಕ್ಸ್ ಆಗಿದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಒಂದು ಕಡೆ ನೀವು ಇನ್ನೂ ಇವರನ್ನು ಪ್ರೀತಿಸ್ತಾ ಇದ್ದೀರಾ, ಮತ್ತೊಂದು ಕಡೆ ಈಗೋ ಮತ್ತು ನೋವು, ಪೇಯ್ನ್ ಅನ್ನೋದು ನಿಮ್ಮ ಮನಸ್ಸಿನಲ್ಲಿದೆ. ಅಂದರೆ ಇವರು ನಿಮ್ಮ ಹತ್ರ ಈ ರೀತಿ ನಡ್ಕೊಂಡಿರಬಹುದು, ಅವರ ಬಿಹೇವಿಯರ್ ಆ ರೀತಿ ಆಗಿರಬಹುದು. ಬಟ್ ಈಗ ಇಷ್ಟೆಲ್ಲ ಆದರೂ ಕೂಡ ಪ್ರೆಸೆಂಟ್ ಎನರ್ಜಿಯಲ್ಲಿ ಯಾವ ರೀತಿ ಈ ಪರ್ಸನ್ ಅಂದ್ಕೊಳ್ತಿದ್ದಾರೆ ಅಂತ ನೋಡೋದಾದರೆ ತುಂಬ ರಿಯಲೈಸ್ ಮಾಡ್ತಾ ಇದ್ದಾರೆ. ಅವರಿಗೆ ಈಗ ಪ್ರೆಸೆಂಟ್ ಎನರ್ಜಿ ಪ್ರಕಾರ ಹೇಳೋದಾದರೆ ಅವ್ರು ತಪ್ಪು ಮಾಡಿದ್ದಾರೆ ಅನ್ನೋ ರಿಯಲೈಸೇಷನ್ ಬಂದಿದೆ. ತಾವು ತಪ್ಪು ಡಿಸಿಷನ್ ತಗೊಂಡ್ರು ಅನ್ನೋ ಅರಿವು ಬಂದಿದೆ. ನಿಮ್ಮನ್ನು ನೋಯಿಸಿದ್ರು ಅನ್ನೋ ಗಿಲ್ಟ್ ಫೀಲ್ ಬರ್ತಾ ಇದೆ. ಅವ್ರು ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಈಗ ಪ್ರೆಸೆಂಟಲ್ಲಿ ಡೀಪ್ ಥಿಂಕಿಂಗ್ ಮೂಡ್ನಲ್ಲಿ ಇದ್ದಾರೆ. ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ಅವ್ರು ಅಂದ್ಕೊಂಡಿದ್ದಾರೆ, ನಾನು ನನ್ನ ಟೈಮ್ ವೇಸ್ಟ್ ಮಾಡಿದೆ, ನಾನು ತಪ್ಪು ಮಾಡಿದೆ, ನನ್ನ ಲೈಫ್ನಲ್ಲಿ ಮಿಸ್ಟೇಕ್ ಆಗಿದೆ, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರು ಯಾವ ಪಾಯಿಂಟಲ್ಲಿ ತಪ್ಪು ತೀರ್ಮಾನ ತಗೊಂಡ್ರೋ ಅದನ್ನು ಕರೆಕ್ಟ್ ಮಾಡಬೇಕು, ಆ ರೀತಿ ಟ್ರೈ ಮಾಡ್ತಾ ಇದ್ದಾರೆ. ಇಲ್ಲಿ ಕ್ಲಿಯರ್ ಎನರ್ಜಿ ಏನು ಶೋ ಆಗ್ತಾ ಇದೆ ಅಂದರೆ, ಥರ್ಡ್ ಪಾರ್ಟಿ ರಿಲೇಷನ್ಶಿಪ್ ಏನಾದರೂ ಈ ವ್ಯಕ್ತಿಯ ಲೈಫ್ನಲ್ಲಿ ಇದ್ದರೆ ಅದನ್ನು ಬಿಡುವ ಯೋಚನೆ ಮಾಡ್ತಾ ಇದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದರೆ ಅದರಿಂದ ಶಿಫ್ಟ್ ಆಗುವ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಥರ್ಡ್ ಪಾರ್ಟಿ ವ್ಯಕ್ತಿ ಕೂಡ ಆಗಿರ್ಬೋದು, ಆ ವ್ಯಕ್ತಿಯಿಂದ ದೂರ ಹೋಗಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ವ್ಯಕ್ತಿ ಇಲ್ಲ ಅನ್ನೋದಾದರೆ
ಕೆರಿಯರ್ ಬಗ್ಗೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಟ್ಟು ನಿಮ್ಮನ್ನು ಇಗ್ನೋರ್ ಮಾಡಿದರೆ ಈಗ ಬ್ಯಾಲೆನ್ಸ್ ಮಾಡುವ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಹೌದು, ಇವರ ಎನರ್ಜಿ ತುಂಬ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅವರಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ. ನಿಮಗೂ ಅಷ್ಟೇ ಇವರ ಮೇಲೆ ತುಂಬ ಪ್ರೀತಿ ಅನ್ನೋದಿದೆ, ಲೈಕ್ ಅನ್ನೋದು ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇದು ಒನ್ ಸೈಡೆಡ್ ಆಗಿ ಇಲ್ಲಿ ಕಾಣಿಸ್ತಾ ಇಲ್ಲ. ಎನರ್ಜಿ ಆ ರೀತಿ ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಆ ಪರ್ಸನ್ಗೂ ಕೂಡ ನಿಮ್ಮ ಮೇಲೆ ತುಂಬ ಫೀಲಿಂಗ್ಸ್ ಇದೆ. ಆದರೆ ಸಿಚುವೇಶನ್, ಸಂದರ್ಭ ಆ ರೀತಿ ಆಗಿರಬಹುದು ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಪ್ರಾಬ್ಲಮ್ ಏನು ಅಂದರೆ ಈಗೋ, ಫಿಯರ್ ಆಫ್ ರಿಜೆಕ್ಷನ್, ನೀವು ಅಕ್ಸೆಪ್ಟ್ ಮಾಡ್ತೀರಾ ಅನ್ನೋ ಡೌಟ್. ಇದರ ರೀಸನ್ನಿಂದ ಇಮಿಡಿಯೇಟ್ ಆ್ಯಕ್ಷನ್ ಇಲ್ಲ, ಆದರೆ ಥಿಂಕಿಂಗ್ ಅನ್ನೋದು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಈ ಪರ್ಸನ್ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಬಗ್ಗೆ, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ದೊಡ್ಡ ಒಂದು ಡಿಸಿಷನ್ ತಗೊಳ್ಳುವ ಹಂತದಲ್ಲಿ ಇದ್ದಾರೆ. ಲೈಫ್ನಲ್ಲಿ ಶಿಫ್ಟ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಥರ್ಡ್ ಪಾರ್ಟಿ ಅನ್ನೋದು ಏನೇ ಆಗಿರ್ಬೋದು, ವ್ಯಕ್ತಿ ಆಗಿರಬಹುದು, ಸಿಚುವೇಶನ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಬಟ್ ಥರ್ಡ್ ಪಾರ್ಟಿ ಇಷ್ಟ ಆಗ್ತಾ ಇಲ್ಲ ಅನ್ನೋ ರಿಯಲೈಸೇಷನ್ ಈ ಪರ್ಸನ್ಗೆ ಬಂದಿದೆ. ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಕಡೆ ಮೂವ್ ಆಗೋ ಎನರ್ಜಿ ಕಾಣಿಸ್ತಾ ಇದೆ. ಸಡನ್ ಆ್ಯಕ್ಷನ್ ತಗೊಳ್ಳದೇ ಇದ್ದರೂ ಕೂಡ ಸ್ಲೋ ಆ್ಯಂಡ್ ಸ್ಟೀಡಿ ಆಗಿ ಈ ಪರ್ಸನ್ ನಿಮ್ಮ ಕಡೆಗೆ ಬರುವಂತಹ ಎನರ್ಜಿ ಕಾಣಿಸ್ತಾ ಇದೆ. ಯೂನಿವರ್ಸ್ ಕಡೆಯಿಂದ ಕೊನೆಯದಾಗಿ ನಿಮಗೆ ಯಾವ ಮೆಸೇಜ್ ಇದೆ ಅಂತ ಇವತ್ತಿನ ಎನರ್ಜಿ ಪ್ರಕಾರ ನೋಡೋದಾದರೆ, ಕಾಮ್ ಆಗಿರಿ, ಓವರ್ ಥಿಂಕಿಂಗ್ ಮಾಡಬೇಡಿ, ಸೆಲ್ಫ್ ರೆಸ್ಪೆಕ್ಟ್ ಮೇಂಟೈನ್ ಮಾಡಿ, ನಿಮ್ಮ ವ್ಯಾಲ್ಯೂವನ್ನು ನೀವು ಕಡಿಮೆ ಮಾಡ್ಕೋಬೇಡಿ, ನೀವು ಚೇಸ್ ಮಾಡಿ, ಲೆಟ್ ದಮ್ ರಿಯಲೈಸ್ ಫುಲ್ಲಿ. ಅವ್ರು ರಿಯಲೈಸ್ ಮಾಡಿಕೊಂಡು ಬರ್ತಾ ಇದ್ದಾರೆ, ಬರಲಿ, ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಿ. ಬಟ್ ನೀವು ಈಗೋ ಇಟ್ಕೋಬೇಡಿ, ಅವರಾಗೆ ಬಂದು ಮಾತಾಡಿಸ್ಲಿ ಅನ್ನೋ ರೀತಿ ಥಿಂಕ್ ಮಾಡಬೇಡಿ. ಅವರು ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ಬಂದರೆ ನೀವು ಕೂಡ ಅವರನ್ನು ಅರ್ಥ ಮಾಡ್ಕೊಳ್ಳಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನೀವು ಈ ರಿಲೇಷನ್ಶಿಪ್ಪಲ್ಲಿ ತುಂಬ ನೋವು ಪಟ್ಟಿದ್ದೀರಲ್ವಾ, ತುಂಬ ಪೇಯ್ನ್ ಅನುಭವಿಸಿದ್ದೀರಲ್ವಾ, ಅದು ಕೇವಲ ಪನಿಷ್ಮೆಂಟ್ ಅಂತ ಅಂದ್ಕೋಬೇಡಿ, ಅದು ಒಂದು ಲೆಸನ್. ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗೋದಕ್ಕೆ ಕೆಲವೊಮ್ಮೆ ಡಿಸ್ಟೆನ್ಸ್ ಕೂಡ ಬೇಕಾಗುತ್ತೆ. ಹಾಗಾಗಿ ಪೇಷನ್ಸ್ ಇಟ್ಕೊಳ್ಳಿ. ಕಮ್ಯುನಿಕೇಷನ್ ಓಪನ್ ಆದರೆ ಹಾನೆಸ್ಟಾಗಿ ಮಾತಾಡಿ. ನಿಮ್ಮಿಬ್ಬರ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ರೀಕನ್ಸಿಲೇಷನ್ ಚಾನ್ಸಸ್ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ರೀಯೂನಿಯನ್ ಎನರ್ಜಿ ಕಾಣಿಸ್ತಾ ಇದೆ. ಡಿಸಿಷನ್ ನಿಮ್ಮ ಫೇವರ್ನಲ್ಲಿ ಆಗುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಈ ಪರ್ಸನ್ ನಿಮ್ಮ ಫೇವರ್ನಲ್ಲಿ ಡಿಸಿಷನ್ ತಗೊಳ್ಳುವ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಕೆರಿಯರ್ ಬಗ್ಗೆ ತುಂಬ ಫೋಕಸ್ ಮಾಡಿದರೆ ಎರಡೂ ಕಡೆ ಬ್ಯಾಲೆನ್ಸ್ ಮಾಡುವ ರೀತಿ ಕಾಣಿಸ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ತುಂಬ ಪ್ರೀತಿ ಅನ್ನೋದು ಕೂಡ ಈ ಪರ್ಸನ್ನ ಮನಸ್ಸಿನಲ್ಲಿದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕಮಿಟ್ಮೆಂಟ್ ಅಂತ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಯೋಚನೆ ಮಾಡ್ತಾ ಇದ್ದೀರೋ ಆ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ನೀವು ಮತ್ತು ಆ ವ್ಯಕ್ತಿ ಒಟ್ಟಿಗೆ ಕಳೆದಿರುವಂತಹ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡಿಕೊಡಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ಮೊದಲು ನಿಮ್ಮ ಎನರ್ಜಿಯನ್ನು ನೋಡೋದಾದರೆ ಈ ರಿಲೇಷನ್ಶಿಪ್ಪಲ್ಲಿ ನೀವು ತುಂಬ ಎಫರ್ಟ್ ಹಾಕಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಈ ರಿಲೇಷನ್ಶಿಪ್ಗಾಗಿ ನೀವು ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದೀರಾ, ಟೈಮ್ ಕೊಟ್ಟಿದ್ದೀರಾ, ಅಟೆನ್ಷನ್ ಕೊಟ್ಟಿದ್ದೀರಾ, ಈ ಪರ್ಸನ್ಗೆ ತುಂಬ ಕೇರ್ ಕೊಟ್ಟಿದ್ದೀರಾ, ಈ ವ್ಯಕ್ತಿಗೆ ತುಂಬ ರೆಸ್ಪೆಕ್ಟ್ ಕೊಟ್ಟಿದ್ದೀರಾ, ತುಂಬ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದೀರಾ, ತುಂಬ ಅಂಡರ್ಸ್ಟ್ಯಾಂಡ್ ಮಾಡಿದ್ದೀರಾ. ನೀವು ನಿಮ್ಮಿಂದ ಆಗೋವಷ್ಟು ಎಲ್ಲವನ್ನು ಮಾಡಿದ್ದೀರಾ. ನೀವು ಈ ವ್ಯಕ್ತಿಯನ್ನು ಕೇವಲ ಇಷ್ಟಪಟ್ಟಿಲ್ಲ, ಡೀಪಾಗಿ ಲವ್ ಮಾಡಿದ್ದೀರಾ. ಹಾರ್ಟ್ ಟು ಹಾರ್ಟ್ ಕನೆಕ್ಟ್ ಅಂತಾರಲ್ಲ, ಆ ರೀತಿ ನೀವು ಥಿಂಕ್ ಮಾಡಿದ್ದೀರಾ. ನಿಮ್ಮ ಫ್ಯೂಚರ್ ಕೂಡ ಇವರ ಜೊತೆಗೆ ನೀವು ಇಮ್ಯಾಜಿನ್ ಮಾಡ್ಕೊಂಡಿದ್ರಿ. ತುಂಬ ಕನಸುಗಳು, ಡ್ರೀಮ್ಸ್, ಎಕ್ಸ್ಪೆಕ್ಟೇಷನ್ಸ್ ತುಂಬ ಜಾಸ್ತಿ ಇಟ್ಕೊಂಡಿದ್ರಿ ಈ ಪರ್ಸನ್ ಮೇಲೆ. ಲೈಫ್ ಜರ್ನಿ ಇಮ್ಯಾಜಿನ್ ಮಾಡ್ಕೊಂಡಿದ್ರಿ ಈ ವ್ಯಕ್ತಿಯ ಜೊತೆಗೆ. ಮ್ಯಾರೇಜ್ ಇಮ್ಯಾಜಿನ್ ಮಾಡ್ಕೊಂಡಿದ್ರಿ, ಫ್ಯಾಮಿಲಿ ಇಮ್ಯಾಜಿನ್ ಮಾಡ್ಕೊಂಡಿದ್ರಿ, ಫಾರ್ ಎವರ್ ಟುಗೆದರ್ ಅನ್ನೋ ಕನಸು ಕಂಡಿದ್ರಿ. ನಿಮ್ಮ ಲಾಯಲ್ಟಿ 100% ಇವರಿಗೆ ಅಂತಾನೇ ಇತ್ತು, ಈ ಪರ್ಸನ್ಗೆ ಅಂತಾನೇ ಇತ್ತು. ಲಾಯಲ್ ಆಗಿದ್ರಿ. ಈ ವ್ಯಕ್ತಿಯೇ ನನ್ನವರು ಅನ್ನೋ ಫೀಲಿಂಗ್ ಸ್ಟ್ರಾಂಗ್ ಆಗಿತ್ತು ನಿಮ್ಮ ಮನಸ್ಸಿನಲ್ಲಿ. ಬಟ್ ರಿಯಾಲಿಟಿ ಹೇಗಿತ್ತು ಅಂದರೆ, ಇವರ ಎನರ್ಜಿಯನ್ನು ನೋಡೋದಾದರೆ ಈ ವ್ಯಕ್ತಿ ನಿಮಗೆ ತುಂಬ ಪೇಯ್ನ್ ಕೊಟ್ಟಿದ್ದಾರೆ, ಮಾತಿನಿಂದ ನೋಯಿಸಿದ್ದಾರೆ, ಬಿಹೇವಿಯರಿಂದ ಹರ್ಟ್ ಮಾಡಿದ್ದಾರೆ, ನಿಮ್ಮ ವ್ಯಾಲ್ಯೂ ರೆಕಗ್ನೈಸ್ ಮಾಡಿಲ್ಲ, ನಿಮ್ಮ ಫೀಲಿಂಗ್ಸ್ ಸೀರಿಯಸ್ ಆಗಿ ತಗೊಂಡಿಲ್ಲ.
ಕೆಲವೊಮ್ಮೆ ಇವರ ಬಿಹೇವಿಯರ್ ಯಾವ ರೀತಿ ಇತ್ತು ಅಂದರೆ, ನೀವು ಇವರ ಲೈಫ್ನಲ್ಲಿ ಇದ್ದರೂ ಒಂದೇ, ಇಲ್ಲದೇ ಇದ್ದರೂ ಒಂದೇ, ಆ ರೀತಿ ಇವರು ನಿಮ್ಮ ಹತ್ರ ಬಿಹೇವ್ ಮಾಡಿದ್ದಾರೆ. ಈ ಫೀಲಿಂಗ್ ನಿಮಗೆ ತುಂಬ ಡೀಪ್ ಪೇಯ್ನ್ ಕೊಟ್ಟಿದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ರಿಲೇಷನ್ಶಿಪ್ಪಲ್ಲಿ ಗ್ಯಾಪ್ ಯಾವ ರೀತಿ ಬಂತು ಅಂತ ನೋಡೋದಾದರೆ, ಸ್ಲೋಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಜಾಸ್ತಿ ಆಗಿದೆ. ಕಮ್ಯುನಿಕೇಷನ್ ಗ್ಯಾಪ್ ಅನ್ನೋದು ಜಾಸ್ತಿ ಬಂದಿದೆ. ಟ್ರಸ್ಟ್ ಇಶ್ಯೂ ಅನ್ನೋದು ಜಾಸ್ತಿ ಬಂದಿದೆ. ಈಗೋ ಕ್ಲಾಶಸ್ ಅನ್ನೋದು ಆಗಿದೆ. ಇವು ಬಿಲ್ಡ್ ಆಗಿ ಡಿಸ್ಟೆನ್ಸ್ ಕ್ರಿಯೇಟ್ ಆಗಿರುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಈಗ ಪ್ರೆಸೆಂಟಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಲಾಂಗ್ ಡಿಸ್ಟೆನ್ಸ್ ಇರ್ಬೋದು, ಅಥವಾ ಇಬ್ಬರ ನಡುವೆ ಮಾತುಕತೆ ಅನ್ನೋದು ಕಡಿಮೆ ಆಗಿರಬಹುದು. ಆದರೆ ಒನ್ ಥಿಂಗ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ, ನೀವು ಮಾತ್ರ ಇವರ ಬಗ್ಗೆ ಪ್ರತಿದಿನ ಪ್ರತಿ ಕ್ಷಣ ಯೋಚನೆ ಮಾಡ್ತೀರಾ. ಅಂದರೆ ನಿಮ್ಮ ನಡುವೆ ಈಗ ಯಾವುದೇ ಪ್ರಾಬ್ಲಮ್ ಬಂದಿದ್ರು, ಯಾವುದೇ ಸಿಚುವೇಶನ್ ಬಂದಿದ್ರು, ಅಥವಾ ನೀವಿಬ್ಬರು ಮಾತಾಡದೇ ಇರಬಹುದು, ಮಾತುಕತೆ ಕಡಿಮೆ ಆಗ್ತಾ ಇರಬಹುದು, ಗ್ಯಾಪ್ ಬಂದಿರಬಹುದು, ಏನೇ ಆಗಿದ್ರೂ ಕೂಡ ಇವರ ಬಗ್ಗೆ ಅಂತೂ ನಿಮ್ಮ ಮನಸ್ಸಿನಲ್ಲಿ ನೆನಪುಗಳು ಬರ್ತಾನೆ ಇರುತ್ತೆ. ಇವರ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತೀರಾ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಎಮೋಷ್ನಲ್ ಸ್ಟೇಟ್ ಯಾವ ರೀತಿ ಇದೆ ಅಂದರೆ, ಡಿಪ್ರೆಷನ್ ಫೀಲಿಂಗ್ ಕೂಡ ಕೆಲವೊಂದು ಬಾರಿ ನೀವು ಅನುಭವಿಸಿರ್ಬೋದು. ಲೋನ್ಲಿನೆಸ್ ಫೀಲ್ ಆಗಿರ್ಬೋದು, ಓವರ್ ಥಿಂಕಿಂಗ್ ಮಾಡಿರ್ಬೋದು. ನೀವು ಸ್ಲೀಪ್ಲೆಸ್ ನೈಟ್ಸನ್ನು ತುಂಬ ದಿನ ನಿಮಗೆ ಕಾಡಿರಬಹುದು. ಅಂದರೆ ನಿದ್ದೆ ಇಲ್ದಲೆ ತುಂಬ ದಿನ ನೀವು ಕಳೆದಿರಬಹುದು. ಇವೆಲ್ಲ ನಿಮಗೆ ಅನುಭವ ಆಗಿರ್ಬೋದು. ಆದರೆ ಸ್ಟಿಲ್ ನೀವು ಹೋಪನ್ನು ಬಿಟ್ಟಿಲ್ಲ, ಎಕ್ಸ್ಪೆಕ್ಟೇಷನ್ ಅನ್ನೋದನ್ನು ಬಿಟ್ಟಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಇನ್ನೂ ಕೂಡ, ನಿಮ್ಮ ಮನಸ್ಸಿನ ಒಂದು ಮೂಲೆಯಲ್ಲಾದರೂ ಇದೆ. ಅಂದರೆ ನೀವು ತುಂಬ ಜಾಸ್ತಿ ಹೊರಗಡೆ ಹೇಳ್ಕೊಳ್ದಿದ್ರು, ಶೇರ್ ಮಾಡ್ಕೊಳ್ದಿದ್ರು, ಒಂದು ಕಡೆ ನಿಮ್ಮ ಮನಸ್ಸಿನಲ್ಲಿ ಒಂದು ದಿನ ಇವರು ಬದಲಾಗ್ತಾರೆ, ಚೇಂಜ್ ಆಗ್ತಾರೆ. ಒಂದು ದಿನ ನಾವು ಹ್ಯಾಪಿಯಾಗಿರ್ತೀವಿ, ಖುಷಿಯಾಗಿರ್ತೀವಿ, ಒಟ್ಟಿಗೆ ಇರ್ತೀವಿ, ಇವರ ಲೈಫ್ನಲ್ಲಿ ನಾನು ಲೈಫ್ ಲಾಂಗ್ ಇರ್ತೀನಿ ಅನ್ನೋ ಹೋಪ್ ಇನ್ನೂ ಕೂಡ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಆ ರೀತಿ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಈ ಪರ್ಸನ್ಗೆ ಏನಾಗ್ತಾ ಇದೆ ಅಂತ ನೋಡೋದಾದರೆ, ನೀವು ಎಷ್ಟು ಪೇಯ್ನ್ ಅನುಭವ ಮಾಡಿದ್ದೀರೋ, ಎಷ್ಟು ನೋವು ತಿಂದಿದ್ದೀರೋ, ಅದೇ ಪೇಯ್ನ್ ಈಗ ಇವರು ಫೀಲ್ ಮಾಡ್ತಾ ಇದ್ದಾರೆ. ಲೈಫ್ ಇವರಿಗೆ ಈಸಿ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ಆಗ ಏನೋ ನಿಮ್ಮ ಬಗ್ಗೆ ಅವರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು, ಅಥವಾ ನಿಮ್ಮಿಂದ ಇವರು ಗ್ಯಾಪ್ ಮಾಡಿಕೊಂಡು ದೂರ ಹೋಗಿರಬಹುದು. ಅಂದರೆ ತುಂಬ ಲಾಂಗ್ ಟೈಮ್ ರಿಲೇಷನ್ಶಿಪ್ ಆಗಿರ್ಬೋದು, ಅಥವಾ ನ್ಯೂ ರಿಲೇಷನ್ಶಿಪ್ ಆಗಿರ್ಬೋದು, ಅಥವಾ ಸ್ವಲ್ಪ ತಿಂಗಳುಗಳು, 1-2 ವರ್ಷ ಈ ರೀತಿ ಕೂಡ ಆಗಿರ್ಬೋದು. ಬಟ್ ಈ ಪರ್ಸನ್ ನಿಮ್ಮ ಜೊತೆ ಇದ್ದಾಗ ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ಇವರಿಗೆ ಅರ್ಥ ಆಗಲಿಲ್ಲ. ಬಟ್ ಈಗ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ನಾನು ಯಾಕೆ ಹೀಗೆ ಮಾಡಿದೆ, ಅವ್ರು ನನ್ನನ್ನು ಎಷ್ಟು ಲವ್ ಮಾಡ್ತಾಯಿದ್ರು, ಎಷ್ಟು ಕೇರ್ ಮಾಡ್ತಾಯಿದ್ರು, ಎಷ್ಟು ಪ್ರೀತಿ ಮಾಡ್ತಾಯಿದ್ರು, ನನ್ನನ್ನು ತುಂಬ ರೆಸ್ಪೆಕ್ಟ್ ಮಾಡ್ತಾಯಿದ್ರು. ನಾನು ಅಂದರೆ ಅವ್ರಿಗೆ ಎಲ್ಲವೂ ಆಗಿತ್ತು, ನಾನು ಯಾಕೆ ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಲ್ಲ, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಲವ್ ಡೆಪ್ತ್ ಏನು ಅನ್ನೋದು ಈಗ ಅವರಿಗೆ ಅರ್ಥ ಆಗಿದೆ. ಇಲ್ಲಿ ಸ್ಟ್ರಾಂಗ್ ಕರ್ಮ ಎನರ್ಜಿ ಅನ್ನೋದಿದೆ. ಕರ್ಮ ರಿಟರ್ನ್ ಅನ್ನೋ ರೀತಿ, ನೀವು ಯಾವ ರೀತಿ ಪೇಯ್ನ್ ತಿಂದಿದ್ದೀರೋ ಅದು ಇವರು ಆ ಪೇಯ್ನನ್ನು ಅನುಭವಿಸ್ತಾ ಇದ್ದಾರೆ. ಇವರು ಹೇಳ್ಕೊಳ್ದೇ ಇರ್ಬೋದು, ಬಟ್ ಮನಸ್ಸಿನ ಮೂಲೆಯಲ್ಲಿ ನಿಮ್ಮ ಬಗ್ಗೆ ಅವರು ಪೇಯ್ನ್ ಅನ್ನೋದು ಅವ್ರಿಗೆ ತುಂಬ ಕಾಡ್ತಾ ಇದೆ, ನೋವನ್ನೋದು ತುಂಬ ಅನುಭವಿಸ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನೀವು ಯಾವ ರೀತಿಯ ಸಿಚುವೇಶನ್ನಲ್ಲಿದ್ದರೋ ಅದೇ ಸಿಚುವೇಶನ್ನ ಇವರು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ಬಟ್ ಹೇಳ್ಕೊಳ್ತಾ ಇಲ್ಲ. ಅವ್ರು ಹೇಳ್ಕೊಳ್ದೇ ಇರೋದ್ರಿಂದ ನೀವು ಅಂದ್ಕೊಳ್ಬೇಡಿ ಇವ್ರಿಗೆ ಯಾವುದೇ ನೋವಿಲ್ಲ ಅಂತ. ಬಟ್ ಮನಸ್ಸಿನಲ್ಲಿ ಇವರ ಮನಸ್ಸಿನಲ್ಲಿ ಪೇಯ್ನ್ ಅನ್ನೋದು ಇದೆ, ರಿಯಲೈಸ್ ಆಗ್ತಾ ಇದೆ. ಆ ಸಮಯದಲ್ಲಿ, ಆ ಟೈಮ್ನಲ್ಲಿ ನಾನು ಕೇರ್ ಮಾಡಲಿಲ್ಲ. ಅವರಿಗೆ ಎಷ್ಟು ನೋವಾಗಿರಬಹುದು, ಅವ್ರಿಗೆ ಎಷ್ಟು ಪೇಯ್ನ್ ಆಗಿರಬಹುದು ಅನ್ನೋದು ಈಗ ಅವ್ರಿಗೆ ಅರ್ಥ ಆಗ್ತಾ ಇದೆ. ಅಂದರೆ ಆ ಪೇಯ್ನ್ ಒಬ್ಬರಿಗೆ ಪೇಯ್ನ್ ಆಗಿರೋದು ಇನ್ನೊಬ್ಬರಿಗೆ ಗೊತ್ತಾಗೋದಿಲ್ಲ. ಅದೇ ಸಂದರ್ಭ, ಅದೇ ಸಿಚುವೇಶನ್, ಅಥವಾ ಆ ಪೇಯ್ನ್ ಅವರಿಗೆ ಆದಾಗಲೇ ಅದು ಎಷ್ಟು ಪೇಯ್ನ್ ಆಗಿದೆ, ಎಷ್ಟು ನೋವಾಗುತ್ತೆ ಅಂತ ಇನ್ನೊಬ್ಬ ವ್ಯಕ್ತಿಗೆ ಅರ್ಥ ಆಗೋದು. ಹಾಗಾಗಿ ನೀವು ಎಷ್ಟು ನೋವು ಪಟ್ಟಿದ್ದೀರಾ ಈಗ ಅವರಿಗೆ ಅರ್ಥ ಆಗ್ತಾ ಇದೆ. ಅವರಿಗೆ ಗಿಲ್ಟ್ ಫೀಲ್ ಆಗ್ತಾ ಇದೆ, ರಿಗ್ರೆಟ್ ಆಗ್ತಾ ಇದೆ, ಮಿಸ್ ಮಾಡ್ತಾ ಇದ್ದಾರೆ ನಿಮ್ಮ ಪ್ರೆಸೆನ್ಸ್ನ. ನೀವು ಮೊದಲು ಎಷ್ಟು ವ್ಯಾಲ್ಯೂ ಮಾಡ್ತಾಯಿದ್ರಿ, ಎಷ್ಟು ಕೇರ್ ಮಾಡ್ತಾಯಿದ್ರಿ, ಎಷ್ಟು ಲಾಯಲ್ ಆಗಿದ್ರಿ, ಅದೆಲ್ಲ ಇವ್ರಿಗೆ ನೆನಪಾಗ್ತಾ ಇದೆ. ಅಂದರೆ ಒಬ್ಬರಿಗೆ ನೋವಾಗಿರೋದನ್ನು ಇನ್ನೊಬ್ರ ಹತ್ರ ಹೇಳ್ಕೊಂಡ್ರು, ಈಗ ನಮಗೆ ನೋವಾಗಿರೋದನ್ನು ಇನ್ನೊಬ್ರ ಹತ್ರ ಶೇರ್ ಮಾಡಿಕೊಂಡ್ರೆ ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದೇ ಪೇಯ್ನ್, ಅದೇ ಸಿಚುವೇಶನ್ ಅವರ ಲೈಫ್ನಲ್ಲಿ ನಡೆದಾಗ ಮಾತ್ರ ಅವ್ರಿಗೆ ಅದರ ಪೇಯ್ನ್ ಎಷ್ಟಿದೆ ಅನ್ನೋದು ಅರ್ಥ ಆಗೋದು. ಅದೇ ಪರಿಸ್ಥಿತಿಯಲ್ಲಿ ಈ ಪರ್ಸನ್ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇವರು ಒನ್ ಥಿಂಗ್ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಟೈಮ್ ಮಿಂಚ್ ಹೋಗಿದೆಯಾ, ಕಾಲ ಕಳೆದು ಹೋಯ್ತಾ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾರೆ.
ಅಂದರೆ ಮತ್ತೆ ಆಕ್ಸೆಪ್ಟ್ ಮಾಡ್ತೀರಾ ನೀವು. ಫಿಯರ್ ಆಫ್ ರಿಜೆಕ್ಷನ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿ ಅಪಾಲಜಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಎನರ್ಜಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇವರ ಮನಸ್ಸಿನಲ್ಲಿ ಆಲ್ರೆಡಿ ಕ್ಷಮೆ ಕೇಳ್ತಾ ಇದ್ದಾರೆ, ಸಾರಿ ಹೇಳಬೇಕು, ಒಂದು ಚಾನ್ಸ್ ಅನ್ನೋದು ಈ ರಿಲೇಷನ್ಶಿಪ್ಪಲ್ಲಿ ಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಆ ಥಾಟ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಇವರೀಗ ಯೋಚನೆ ಮಾಡ್ತಾ ಇದ್ದಾರೆ, ನಾನು ಚೇಂಜ್ ಆಗಬೇಕು, ನನ್ನ ಬಿಹೇವಿಯರ್ ಇಂಪ್ರೂವ್ ಮಾಡ್ಕೋಬೇಕು, ನನ್ನ ಥಿಂಕಿಂಗ್ ಇಂಪ್ರೂವ್ ಮಾಡ್ಕೋಬೇಕು, ಸೆಲ್ಫ್ ಇಂಪ್ರೂವ್ಮೆಂಟ್ ಮೋಡ್ ಸ್ಟಾರ್ಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಇವ್ರು ಅಂದ್ಕೊಳ್ತಾರೆ, ನನ್ನನ್ನು ನಾನು ಇಂಪ್ರೂವ್ ಮಾಡ್ಕೊಳ್ದೇ ಇದ್ದರೆ, ನನ್ನನ್ನು ನಾನು ಚೇಂಜ್ ಮಾಡ್ಕೊಳ್ದೇ ಇದ್ದರೆ ಯಾವುದೇ ರೀತಿಯಿಂದಲೂ ರಿಲೇಷನ್ಶಿಪ್ಪಲ್ಲಿ ಆ್ಯಕ್ಷನ್ ತಗೊಳ್ಳೋದಕ್ಕಾಗಲಿ ಡಿಸಿಷನ್ ತಗೊಳ್ಳೋದಕ್ಕಾಗಲಿ ಸಾಧ್ಯ ಇಲ್ಲ. ಹಾಗಾಗಿ ಸೆಲ್ಫ್ ಇಂಪ್ರೂವ್ಮೆಂಟ್ ಮೋಡ್ ಸ್ಟಾರ್ಟ್ ಆಗಿರೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನೀವು ಇವರ ಜೊತೆ ಲೈಫ್ ಲಾಂಗ್ ಇಮ್ಯಾಜಿನ್ ಮಾಡಿದ್ದೀರಾ. ನಿಮ್ಮ ಎನರ್ಜಿ ಆ ರೀತಿ ಕಾಣಿಸ್ತಾ ಇದೆ. ಇವರೀಗ ಸೇಮ್ ಥಾಟ್ನಲ್ಲಿ ಬರ್ತಾ ಇದ್ದಾರೆ, ಅದೇ ಥಾಟ್ ಇವ್ರಿಗೆ ಬರ್ತಾ ಇದೆ. ನೀವು ಯಾವ ರೀತಿ ಇಮ್ಯಾಜಿನ್ ಮಾಡ್ಕೊಂಡಿದ್ದೀರೋ ಅದೇ ರೀತಿ ಇವ್ರು ಯೋಚನೆ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಸೀರಿಯಸ್ ಆಗಿ ತಗೊಳ್ಬೇಕು ಅನ್ನೋ ಯೋಚನೆ ಇದೆ. ಮೆಚುರಿಟಿ ಸ್ಲೋಲಿ ಇವರ ಮನಸ್ಸಿನಲ್ಲಿ ಬರ್ತಾ ಇದೆ. ಇಲ್ಲಿ ಫ್ಯೂಚರ್ ಪಾಸಿಬಿಲಿಟಿ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಕಮ್ಯುನಿಕೇಷನ್ ರೀಸ್ಟಾರ್ಟ್ ಚಾನ್ಸಸ್ ತುಂಬ ಜಾಸ್ತಿ ಕಾಣ್ತಾ ಇದೆ. ಈಗ ಮಾತುಕತೆ ನಡೀತಾ ಇದ್ದು ಕಾಂಟ್ಯಾಕ್ಟಲ್ಲಿ ಇದ್ದರೂ ಕೂಡ ಇನ್ನೂ ಕ್ಲೋಸ್ ಆಗುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಬಾಂಡಿಂಗ್ ಅನ್ನೋದು ತುಂಬ ಜಾಸ್ತಿ ಕನೆಕ್ಟ್ ಆಗುವ ರೀತಿ ಕಾಣ್ತಾ ಇದೆ. ಅಪಾಲಜಿ ಮೆಸೇಜ್ ಬರುವ ರೀತಿ ಕಾಣಿಸ್ತಾ ಇದೆ. ಹಾನೆಸ್ಟ್ ಕಾನ್ವರ್ಜೇಷನ್ ಆಗುವ ರೀತಿ ಕಾಣಿಸ್ತಾ ಇದೆ. ಸ್ಲೋ ರೀಕನ್ಸಿಲೇಷನ್ ಎನರ್ಜಿ ಅನ್ನೋದು ಕೂಡ ಕಾಣಿಸ್ತಾ ಇದೆ. ಸಡನ್ ಮಿರಾಕಲ್ ಅಲ್ದಿದ್ರೂ ಕೂಡ ಈ ಪರ್ಸನ್ ನಿಮ್ಮ ಬಳಿಗೆ ಈ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಬರ್ತಾ ಇರೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮಗೆ ಯೂನಿವರ್ಸ್ ಕಡೆಯಿಂದ ಯಾವ ಗೈಡೆನ್ಸ್ ಇದೆ ಅಂತ ನೋಡೋದಾದರೆ, ನಿಮ್ಮ ಸೆಲ್ಫ್ ವರ್ತ್ ಮೇಂಟೈನ್ ಮಾಡಿ, ಓವರ್ ಸ್ಯಾಕ್ರಿಫೈಸ್ ಮಾಡಬೇಡಿ, ಬೌಂಡ್ರೀಸ್ ಸೆಟ್ ಮಾಡಿ, ನಿಮ್ಮ ಹ್ಯಾಪಿನೆಸ್ ಫಸ್ಟ್ ಪ್ರಿಯಾರಿಟಿ ಮಾಡಿ, ನಿಮ್ಮ ಹ್ಯಾಪಿನೆಸ್ಗೆ ಮೊದಲು ಆದ್ಯತೆಯನ್ನು ಕೊಡಿ. ಲವ್ ಅನ್ನೋದು ಗುಡ್, ಬಟ್ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇಂಪಾರ್ಟೆಂಟ್. ನೀವು ಇಷ್ಟು ಪ್ಯೂರಾಗಿ ಲವ್ ಮಾಡಿದ್ದೀರಾ ಅಂದರೆ ಆ ವ್ಯಕ್ತಿಗೂ ಕೂಡ ಅಷ್ಟೇ ಜೆನ್ಯೂನ್ ಆಗಿ ನಿಮ್ಮ ಮೇಲೆ ಪ್ರೀತಿ ಇದೆ ಅಂದರೆ ಯೂನಿವರ್ಸ್ ನಿಮ್ಮ ಎನರ್ಜಿಯನ್ನು ನೋಡಿ ಸೈಲೆಂಟ್ ಆಗಿರೋದಿಲ್ಲ. ನಿಮ್ಮ ಸಿನ್ಸಿಯಾರಿಟಿ ವೇಸ್ಟ್ ಆಗೋದಿಲ್ಲ. ಸೊ ನೀವು ಡಿಸರ್ವ್ ಆಗಿರುವಂತಹ ಹ್ಯಾಪಿನೆಸ್ ನಿಮಗೆ ಸಿಕ್ಕೇ ಸಿಗುತ್ತೆ. ಎನರ್ಜಿ ಸ್ಟ್ರಾಂಗ್ ಆಗಿ ಹೇಳ್ತಾ ಇದೆ, ಈ ಪರ್ಸನ್ಗೆ ರಿಗ್ರೆಟ್ ಅನ್ನೋದು ಜೆನ್ಯೂನ್ ಆಗಿ ಆಗ್ತಾ ಇದೆ. ಚೇಂಜ್ ಇಂಟೆನ್ಷನ್ ಅನ್ನೋದು ರಿಯಲ್ ಆಗಿ ಆಗ್ತಾ ಇದೆ. ಆ್ಯಕ್ಷನ್ ಪ್ಲ್ಯಾನ್ ಅನ್ನೋದು ಮೈಂಡ್ನಲ್ಲಿ ಇದೆ. ಟೈಮ್ ಅನ್ನೋದು ಸಿಕ್ಕಿದ ಮೇಲೆ ಪಾಸಿಟಿವ್ ಶಿಫ್ಟ್ ಆಗುವಂತಹ ಚಾನ್ಸಸ್ ತುಂಬ ಜಾಸ್ತಿ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕಮಿಟ್ಮೆಂಟ್ ಅಂತ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆಯಲ್ಲಿ ಒಂದು ಮಾತು, ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2 ಎಲ್ಲರ ಲೈಫ್ನಲ್ಲೂ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನೋದು ಬಂದೇ ಬರುತ್ತೆ. ಅದು ಸಡನ್ ಆಗಿರಬಹುದು ಅಥವಾ ಸ್ಲೋ ಆಗಿ ರಿಯಲೈಸೇಷನ್ ಆಗಿರಬಹುದು. ನೀವು ಈಗ ಸಪ್ರೇಷನ್ನಲ್ಲಿ ಇರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಷನ್ನಲ್ಲಿ ಇರ್ಬೋದು, ಕಮ್ಯುನಿಕೇಷನ್ ಗ್ಯಾಪ್ ಅನ್ನೋದು ಇರ್ಬೋದು, ಅಥವಾ ಇಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬ ಆಗಿರ್ಬೋದು. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಇದು ಎಂಡ್ ಅಲ್ಲ, ಇದು ಒಂದು ಟರ್ನಿಂಗ್ ಪಾಯಿಂಟ್ ಆಗಿರಬಹುದು. ಮೊದಲ ಹೆಜ್ಜೆ ಅಕ್ಸೆಪ್ಟ್ ಮಾಡಬೇಕು. ಹೌದು, ಪ್ರಾಬ್ಲಮ್ ಅನ್ನೋದು ರಿಲೇಷನ್ಶಿಪ್ಪಲ್ಲಿ ಲೈಫ್ನಲ್ಲಿ ಬಂದೇ ಬರುತ್ತೆ, ನೋವು ಅನ್ನೋದು ಬಂದೇ ಬರುತ್ತೆ, ಗ್ಯಾಪ್ ಅನ್ನೋದು ಬಂದಿದೆ. ಆದರೆ ಬ್ಲೇಮ್ ಗೇಮ್ ಬೇಡ. ಅವ್ರು ಹಾಗೆ ಮಾಡಿದ್ರು, ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ, ಅವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಲ್ಲ, ಅದೆಲ್ಲವನ್ನು ಬಿಟ್ಬಿಡಿ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನು ತಪ್ಪಾಗಿದೆ ಅದನ್ನು ಕಾಮಾಗಿ ಯೋಚಿಸಬೇಕು. ಟರ್ನಿಂಗ್ ಪಾಯಿಂಟ್ ಅಂದರೆ ಬ್ಲೇಮ್ ಅಲ್ಲ, ಅವೇರ್ನೆಸ್. ಈಗ ತಪ್ಪಾದ ಡಿಸಿಷನನ್ನು ತಗೊಂಡು ಲೈಫ್ ಲಾಂಗ್ ಕೊರಗೋದಲ್ಲ. ಹಾಗಾಗಿ ಇಬ್ಬರೂ ಕೂಡ ರಿಲೇಷನ್ಶಿಪ್ಪನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಬ್ಬರೂ ಕೂಡ ಸರಿಯಾಗಿ ಯೋಚನೆ ಮಾಡಿ. ನೀವು ನಿಮ್ಮನ್ನು ಕ್ವಶನ್ ಮಾಡ್ಕೊಳ್ಳಿ, ನಾನು ಓವರ್ ಸ್ಯಾಕ್ರಿಫೈಸ್ ಮಾಡಿದ್ದೀನ, ನಾನು ನನ್ನ ಫೀಲಿಂಗ್ಸ್ಗೆ ಎಷ್ಟು ವ್ಯಾಲ್ಯೂ ಕೊಟ್ಟಿದ್ದೀನಿ, ಬೇರೆಯವ್ರಿಗೆ ಎಷ್ಟು ವ್ಯಾಲ್ಯೂ ಕೊಟ್ಟಿದ್ದೀನಿ, ನಾನು ನನ್ನ ಬೌಂಡ್ರೀಸ್ ಸೆಟ್ ಮಾಡ್ಕೊಂಡಿದ್ದೀನ. ಅಂದರೆ ರಿಲೇಷನ್ಶಿಪ್ ಉಳಿಸಬೇಕಾದ್ರೆ ಮೊದಲು ಸೆಲ್ಫ್ ಕ್ಲಾರಿಟಿ ಅನ್ನೋದು ಬೇಕು. ಸೆಲ್ಫ್ ಅವೇರ್ನೆಸ್ ಇಲ್ಲದೆ ರಿಲೇಷನ್ಶಿಪ್ ಲಾಂಗ್ ಟರ್ಮ್ ಹೋಗೋದಿಲ್ಲ, ಅಂದರೆ ಕಂಟಿನ್ಯೂ ಆಗೋದು ತುಂಬ ಕಷ್ಟ. ಹಾಗಾಗಿ ಇಬ್ಬರೂ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಇಬ್ಬರೂ ಕೂಡ ಅರ್ಥ ಮಾಡ್ಕೋಬೇಕು. ರಿಲೇಷನ್ಶಿಪ್ ಅನ್ನೋದು ಒನ್ ಸೈಡೆಡ್ ಆಗಿರಬಾರ್ದು. ಒಬ್ಬರು ಮಾತ್ರ ಕಾಲ್ ಮಾಡೋದು, ಒಬ್ಬರು ಮಾತ್ರ ಕೇರ್ ಮಾಡೋದು, ಒಬ್ಬರು ಮಾತ್ರ ರಿಲೇಷನ್ಶಿಪ್ಪಲ್ಲಿ ಪ್ರೀತಿಯಲ್ಲಿ ಎಫರ್ಟ್ ಹಾಕೋದು, ಇದು ಹೆಲ್ತಿ ರಿಲೇಷನ್ಶಿಪ್ ಅಲ್ಲ.
ಪ್ರೀತಿ ಉಳಿಬೇಕಾದ್ರೆ ಇಬ್ಬರು ಈಕ್ವಲ್ ಆಗಿ ಎಫರ್ಟ್ ಹಾಕಬೇಕು. ಈಕ್ವಲ್ ರೆಸ್ಪೆಕ್ಟ್ ಅನ್ನೋದು ಇಬ್ಬರಿಗೂ ಕೂಡ ಇರಬೇಕು. ಈಕ್ವಲ್ ಕೇರ್ ಅನ್ನೋದು ಇಬ್ಬರಿಗೂ ಕೂಡ ಇರಬೇಕು. ಒಬ್ಬರು ಮಾತ್ರ ಓಡ್ತಾ ಇದ್ದರೆ ರಿಲೇಷನ್ಶಿಪ್ ಟಯರ್ಡ್ ಆಗಿಬಿಡುತ್ತೆ. ಅಂದರೆ ಒಬ್ರಿಗೆ ಸಾಕಾಗ್ಬಿಡುತ್ತೆ. ಇನ್ನೊಬ್ಬರ ಬಗ್ಗೆ ಎಷ್ಟು ಕೇರ್ ಅಂತ ಕೊಡೋದಕ್ಕಾಗುತ್ತೆ, ಎಷ್ಟು ಇಂಪಾರ್ಟೆನ್ಸನ್ನು ಕೊಡೋದಕ್ಕಾಗುತ್ತೆ. ಹಾಗಾಗಿ ಇಬ್ಬರೂ ಕೂಡ ರಿಲೇಷನ್ಶಿಪ್ಪಲ್ಲಿ ಸೇಮ್ ಈಕ್ವಲ್ ಎಫರ್ಟನ್ನು ಹಾಕಲೇಬೇಕು. ಈಗ ಪ್ರೆಸೆಂಟ್ ಟೈಮ್ನಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಏನೇ ಪ್ರಾಬ್ಲಮ್ ಇರ್ಬೋದು, ಏನೇ ಸಿಚುವೇಶನ್ ಇರ್ಬೋದು, ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು. ಬಟ್ ಒಂದು ದಿನ ಕಮ್ಯುನಿಕೇಷನ್ ಅನ್ನೋದು ಓಪನ್ ಆಗುತ್ತೆ. ಆ ಟೈಮ್ನಲ್ಲಿ ಈಗೋ ಅನ್ನೋದು ಬೇಡ. ಇಬ್ಬರಿಗೂ ಕೂಡ ಶೌಟಿಂಗ್ ಅನ್ನೋದು ಬೇಡ. ಪಾಸ್ಟ್ನಲ್ಲಿ ಏನೇ ನಡೆದಿರ್ಬೋದು, ಪಾಸ್ಟ್ ಬ್ಲೇಮ್ ಅನ್ನೋದು ಬೇಡ. ಕಾಮ್ ಆಗಿ ಫೀಲಿಂಗ್ಸ್ ಶೇರ್ ಮಾಡ್ಕೊಳ್ಳಿ. ಈ ರಿಲೇಷನ್ಶಿಪ್ಪಲ್ಲಿ ಒಬ್ಬರ ಕಡೆಯಿಂದ ಏನಾದರೂ ತಪ್ಪಾಗಿದ್ದರೆ ನಿಮ್ಮ ಕಡೆಯಿಂದ ಆಗಿರ್ಬೋದು ಅಥವಾ ಆ ವ್ಯಕ್ತಿಯ ಕಡೆಯಿಂದ ಆಗಿರಬಹುದು. ಆಗ ಅದನ್ನು ನೀನು ತಪ್ಪು ಅನ್ನೋ ಟೋನಲ್ಲಿ ಹೇಳೋದು ಬೇಡ. ನನಗೆ ಆ ರೀತಿ ಫೀಲ್ ಆಯಿತು ಅಂತ ಹೇಳ್ಕೊಳ್ಳಿ. ಕಮ್ಯುನಿಕೇಷನ್ ಹೀಲಿಂಗ್ ಆಗಬೇಕು, ಫೈಟಿಂಗ್ ಅಲ್ಲ. ರಿಲೇಷನ್ಶಿಪ್ಪಲ್ಲಿ ಪ್ರೈಡ್, ಈಗೋ, ರಿವೆಂಜ್ ಇದು ಲವ್ ಅಲ್ಲ. ಲವ್ ಅಂದರೆ ಕೇರ್ ವಿತೌಟ್ ಕಂಡೀಷನ್, ರೆಸ್ಪೆಕ್ಟ್ ವಿತೌಟ್ ಕಂಟ್ರೋಲ್, ಸಪೋರ್ಟ್ ವಿತೌಟ್ ಜಲಸಿ. ನೀವು ಇಬ್ಬರು ಬೆಳೆಯೋದಕ್ಕೆ ಸಪೋರ್ಟಾಗಿ ನಿಂತ್ಕೊಳ್ಬೇಕು. ಒಬ್ಬರ ಗ್ರೋತ್ ಇನ್ನೊಬ್ಬರಿಗೆ ಏನೋ ಒಂದು ರೀತಿ ಫೀಲ್ ಆಗಬಾರ್ದು, ಅನ್ಕಂಫರ್ಟಬಲ್ ಫೀಲ್ ಆಗಬಾರ್ದು. ಒಬ್ಬರ ಗ್ರೋತ್ ಒಬ್ಬರಿಗೆ ಇಷ್ಟ ಆಗಬೇಕು. ಟರ್ನಿಂಗ್ ಪಾಯಿಂಟ್ ಅಂದರೆ ಕೇವಲ ಪ್ಯಾಚಪ್ ಅನ್ನೋದು ಅಲ್ಲ, ಅದು ಗ್ರೋತ್. ನೀವಿಬ್ಬರು ಕೆರಿಯರ್ನಲ್ಲಿ ಗ್ರೋ ಆಗಬೇಕು, ಎಮೋಷ್ನಲಿ ಮೆಚ್ಯೂರ್ ಆಗಬೇಕು, ಕಮ್ಯುನಿಕೇಷನ್ ಇಂಪ್ರೂವ್ ಆಗಬೇಕು. ರಿಲೇಷನ್ಶಿಪ್ಪಲ್ಲಿ ನೀನು ಬೆಳೀತಾ ಇದೆಯಾ ಅಂದರೆ ನಿನ್ನ ಜೊತೆ ನಾನಿರ್ತೀನಿ ಅನ್ನೋ ಪ್ರಾಮಿಸ್ ಇರಬೇಕು. ಎಲ್ಲ ರಿಲೇಷನ್ಶಿಪ್ಪಲ್ಲೂ ಕೂಡ ಪ್ರಾಬ್ಲಮ್ಸ್ ಬರುತ್ತೆ, ಸಿಚುವೇಶನ್ಗಳು ಕ್ರಿಯೇಟ್ ಆಗುತ್ತೆ. ಆ ರೀತಿ ಆದಾಗ ಅದನ್ನು ನೀವು ತುಂಬ ಮುಂದೆ ಬೆಳೆಸ್ಕೊಂಡು ಹೋಗೋದಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ಹೇಳ್ಕೊಂಡು ಹೋಗೋದಲ್ಲ. ಫೇತ್ ಅನ್ನೋದು ಇರಬೇಕು. ನಮ್ಮ ಪ್ರೀತಿ ಅನ್ನೋದು, ನಮ್ಮ ಲವ್ ಅನ್ನೋದು ಸತ್ಯ ಆದರೆ ಅದು ಉಳಿದೇ ಉಳಿಯುತ್ತೆ. ಆದರೆ ಎಫರ್ಟ್ ಅನ್ನೋದು ಇಬ್ಬರಲ್ಲೂ ಇರಬೇಕು. ಅದನ್ನು ಉಳಿಸ್ಕೊಳ್ಳುವಂತಹ ಮನಸ್ಸಿರಬೇಕು. ಹಾಗಾಗಿ ಪ್ರೀತಿ ಅನ್ನೋದು ಜೆನ್ಯೂನ್ ಆಗಿದ್ದರೆ ನೀವಿಬ್ಬರು ಜಾಗೃತೆಯಾಗಿ ಎಫರ್ಟನ್ನು ಹಾಕಿದ್ರೆ, ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಅನ್ನೋದು ಇದ್ದರೆ, ಕಮ್ಯುನಿಕೇಷನ್ ಅನ್ನೋದು ಹಾನೆಸ್ಟ್ ಆಗಿದ್ದರೆ ಈ ರಿಲೇಷನ್ಶಿಪ್ ಅನ್ನೋದು ಕಂಟಿನ್ಯೂ ಆಗುತ್ತೆ. ಲವ್ ಅನ್ನೋದು ಫೋರ್ಸ್ ಮಾಡೋದು ಅಲ್ಲ, ಅದು ಫೀಲ್ ಮಾಡೋದು. ಈಗ ನೀವು ಪ್ರೆಸೆಂಟಲ್ಲಿ ಪೇಯ್ನಲ್ಲಿ ಇದ್ದೀರಾ ಅಂದರೆ ಇದು ನಿಮ್ಮ ರಿಲೇಷನ್ಶಿಪ್ನ ಎಂಡ್ ಅಂತ ಅಲ್ಲ, ಇದು ಟರ್ನಿಂಗ್ ಪಾಯಿಂಟ್ ಕೂಡ ಆಗಿರ್ಬೋದು. ನೀವು ಸ್ಟ್ರಾಂಗ್ ಆಗಿರಬೇಕು, ಕೇರ್ಫುಲ್ ಆಗಿರಬೇಕು, ಸೆಲ್ಫ್ ರೆಸ್ಪೆಕ್ಟನ್ನು ಇಟ್ಕೊಳ್ಳಿ, ಜೆನ್ಯೂನ್ ಲವ್ ಕೊಡಿ, ಜೆನ್ಯೂನ್ ಲವ್ ಎಕ್ಸ್ಪೆಕ್ಟ್ ಮಾಡಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.